ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಗುಡ್ ಲೈಫ್ ವ್ಲಾಗ್. ಇವತ್ತು ನಾವು ಬ್ರಾಕ್ಲಿ ನೂಡಲ್ಸ್ ಮಾಡ್ತಿದ್ದೀವಿ. ಸೊ ಬ್ರಾಕ್ಲಿ ತುಂಬ ಹೆಲ್ತ್ ಒಳ್ಳೆಯದು. ಸೊ ಫಸ್ಟಿಗೆ ನಾನು ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಆನಿಯನ್ ಫ್ರೈ ಮಾಡ್ಕೊಳ್ತೀನಿ. ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆದಾಗ ಫ್ರೈ ಆಗಿರುತ್ತೆ. ಸೊ ಆಗ ನಾವು ಟೊಮೆಟೊ ಹಾಕೊಳ್ಳೋಣ. ನಾನು 1 ದಪ್ಪನಾದ ಟೊಮೆಟೊ ತೊಗೊಂಡಿದ್ದೇನೆ. ಹಣ್ಣಾಗಿರುವಂಥ ಟೊಮೆಟೊ ತಗೊಳ್ಳಿ, ಸೊ ಅವಾಗ ಟೇಸ್ಟ್ ಇರುತ್ತೆ. ಟೊಮೆಟೊ ಬೇಗ ಬೇಯಬೇಕು ಅಂತಂದರೆ ಒಂಚೂರು ಉಪ್ಪು ಹಾಕೋದು. ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಟೊಮೊಟೊ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿ ನಂತರ ನಾನು ಬ್ರಾಕ್ಲಿ ಹಾಕ್ಕೊಳ್ತಿದ್ದೀನಿ. ಥರ ಮಿಕ್ಸ್ ಮಾಡಿ ನಂತರ ನೀವು ಎಷ್ಟು ಮ್ಯಾಗಿ ಮಾಡ್ಕೊಳ್ತಿದ್ದೀರೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಾನು 1 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಬ್ರಾಕ್ಲಿ ಚೆನ್ನಾಗಿ ಬಾಯ್ಲ್ ಆಗಲಿ, ಆಮೇಲೆ ನಾವು ನೂಡಲ್ಸ್ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಚೆನ್ನಾಗಿ ಕುದೀತಿದೆ. ಈಗ ನಾವು ಬ್ರಾಕ್ಲಿ ಕೂಡ ಬೆಂದಿದೆ. ಈಗ ನಾನು ಮ್ಯಾಗಿ ಹಾಕ್ಕೊಳ್ತೇನೆ. ನಾನು ಎಲ್ಲೂ ಮಸಾಲೆ ಹಾಕ್ಕೊಳ್ಳಿಲ್ಲ. ಸೊ ಮ್ಯಾಗಿ ಮೇಲೆ ಮಸಾಲ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ, ವೆಜಿಟೇಬಲ್ ಅಲ್ಲಿ ಮಿಕ್ಸ್ ಆಗಿದೆ. ಸೊ ಈಗ ನಾನು ಮಸಾಲ ಹಾಕ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನೀವು ಮ್ಯಾಗಿ ಮಸಾಲೆಯಿಂದನೂ ಮ್ಯಾಗಿ ನೂಡಲ್ಸಿಂದನೂ ಮಾಡ್ಬೋದು. ನಾನಿಲ್ಲಿ ಹಕ್ಕಾ ನೂಡಲ್ಸ್ ತೊಗೊಂಡಿದ್ದೇನೆ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಮ್ಯಾಗಿಗೆ ಹಿಡಿಯೋ ಥರ. ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಬ್ರಾಕ್ಲಿ ಹಾಕಿ ನೂಡಲ್ಸ್ ಮಾಡಿದ್ರೆ ತುಂಬ ಹೆಲ್ತಿ ಕೂಡ. ಅದು ಪ್ಲೇನ್ ನೂಡಲ್ಸ್ ಬದಲು ಈ ಥರ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ತಿಂದರೆ ಒಳ್ಳೆಯದು, ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಒಳ್ಳೆಯದು. ಸರಿ ಫ್ರೆಂಡ್ಸ್, ಮಸಾಲ ಹಾಕಿದ ಕೂಡಲೇ ಕಲರ್ ಕೂಡ ಚೇಂಜ್ ಆಗಿದೆ. ಚೆನ್ನಾಗಿ 2-3 ಮಿನಿಟ್ಸ್ ಇದಾಗಲಿ, ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿ ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ. ಫ್ರೆಂಡ್ಸ್, ಬಿಸಿ ಬಿಸಿ ನೂಡಲ್ಸ್ ರೆಡಿ ಇದೆ. ಸರ್ವ್ ಮಾಡಿಕೊಂಡು ಸರ್ವಿಂಗ್ ರೆಡಿ ಇದೆ. ಬಿಸಿ ಬಿಸಿ ಸರ್ವ್ ಮಾಡಿ. ಫ್ರೆಂಡ್ಸ್, ಬಿಸಿ ಬಿಸಿ ಬ್ರಾಕ್ಲಿ ನೂಡಲ್ಸ್ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ರುಚಿ ಅಂತ. ಮತ್ತು ತಪ್ಪದೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಇಷ್ಟಪಡ್ಬೋದು. ಬ್ಯಾಚುಲರ್ಸ್ಗೆ ಶೇರ್ ಮಾಡಿ, ಯಾಕಂದರೆ ಅವ್ರ ಮನೆ ಊಟ ಮಿಸ್ ಮಾಡ್ಕೊಳ್ತಿರ್ತಾರೆ. ಸೊ ಈ ಥರ ಮಾಡ್ಕೊತಿರೋ ತುಂಬ ರುಚಿ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ನಾವು ಯಾವುದೇ ವೀಡಿಯೋ ಮಾಡಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.